जय माता। शिष्य वृंद संपूर्ण शक्ति युक्ति भक्ति सिद्धिरस्तु। साधना फल ಹಾಗೂ ಸಾಕ್ಷಾತ್ಕಾರದ ಮಾರ್ಗ ಸಂಪೂರ್ಣ ಸಿದ್ಧಿರಸ್ತು ಪ್ರಾಪ್ತಿರಸ್ತು. ಮುಮುಕ್ಷತ್ವದ ಅನುಭವ ಸಿದ್ಧಿರಸ್ತು ಪ್ರಾಪ್ತಿರಸ್ತು. ಮನೋಸ್ಥೈರ್ಯ ಮನೋಬಲ ಸಿದ್ಧಿರಸ್ತು ಪ್ರಾಪ್ತಿರಸ್ತು. ಆರೋಗ್ಯ ಸಿದ್ಧಿರಸ್ತು ಪ್ರಾಪ್ತಿರಸ್ತು. ಕೌಟುಂಬಿಕ ಅಭಿವೃದ್ಧಿ ಪ್ರಾಪ್ತಿರಸ್ತು. ಇಚ್ಛಾ ಜ್ಞಾನ ಕ್ರಿಯಾಶಕ್ತಿ ಪ್ರಾಪ್ತಿರಸ್ತು. ದೀರ್ಘ ಆಯುಷ್ಮಾನುಭವ ವಿದ್ಯಾಬುದ್ಧಿ ಜ್ಞಾನ ಪ್ರಾಪ್ತಿರಸ್ತು. ಧನಧಾನ್ಯ ಕೀರ್ತಿ ಸಿದ್ಧಿರಸ್ತು ಪ್ರಾಪ್ತಿರಸ್ತು. ದೀರ್ಘ ಆಯುಷ್ಮಾನ್ ಭವ. ಜಯ ಮಾತಾ. ಒಳ್ಳೆಯದಾಗಲಿ. ತತ್ವಗಳನ್ನ ವಿ ವರ್ ಡಿಸ್ಕಸಿಂಗ್. 8 ತತ್ವಗಳನ್ನು ನಾವು ಕವರ್ ಮಾಡ್ತಾ ಬಂದ್ವಿ. ವಿ ಕವರ್ಡ್ ಆಲ್ಮೋಸ್ಟ್ 8 ತತ್ವಾಸ್ ಔಟ್ ಆಫ್ 36. ಸೊ 9, 10 ಮುಖ್ಯವಾಗಿ ಸ್ವಲ್ಪ ನಾವು ನೋಡಬೇಕು. ದ ಪ್ರಿನ್ಸಿಪಲ್ಸ್ ಇನ್ ದ ಸಾಧನಾ and what does the effect of your sadhana does to the guru and what does guru give you. All of you come here because of enlightenment and the process of awareness and the process towards enlightenment. ಪ್ರತಿಯೊಂದು ವಿಚಾರವನ್ನು ಕೂಡ ಬೆಳಕು ಬರಬೇಕು. Life has to show and life has to throw lot of light in our dark areas. ಜೀವನದಲ್ಲಿ ನಾವು ಎಷ್ಟೋ ವಿಚಾರ ಕತ್ಲೆನಲ್ಲಿದ್ದೇವೆ. We are always steeped in darkness and we are also steeped in ignorance. When we go on the spiritual path, there is always 2 things. Ignorance is removed as much as possible because we are looking at mindsets within ourselves. This is not a lifetime kind of a process. It is a lifetime where many lifetimes of the past have to be eliminated by sadhana. The principle is extremely correct. But if you follow the principles to the letter, if you have to cross the T's, you have to cross. If you want to have to dot the I's, then you have to dot the I's. ಎಲ್ಲೆಲ್ಲಿ ನಾವು ಒತ್ತಕ್ಷರಗಳನ್ನ ಉಪಯೋಗಿಸಬೇಕು, ಎಲ್ಲೆಲ್ಲಿ ಅದನ್ನು ಸರಿ ಸಮವಾಗಿ ನಮ್ಮ ಜೀವನನ ಸಲೀಸ್ ಮಾಡ್ಕೋಬೇಕು ಅನ್ನೋದನ್ನೆಲ್ಲ ಆಧ್ಯಾತ್ಮಿಕದ ಪ್ರವೃತ್ತಿ ನಮಗೆ ಕೊಡುತ್ತೆ. ಅದಕ್ಕೆ ಭಾನುವಾರ ನಾವು ವಿ ಹ್ಯಾವ್ ಟು ಲುಕ್ ಎಟ್ ದ ಪ್ರಿನ್ಸಿಪಲ್ಸ್ ಇನ್ ವೇರ್ ವಿ ಆರ್ ಗೋಯಿಂಗ್ ರಾಂಗ್ ಆರ್ ವೇರ್ ವಿ ಆರ್ ಇಗ್ನೋರೆಂಟ್. ವೆರಿ ಇಂಪಾರ್ಟೆಂಟ್ ಪಾಯಿಂಟ್. There are many areas we go ignorant, and between Monday to Saturday we again pile up thousands of things. So as I told you, from 2-3 weeks you have to do some kind of a sadhana and seva in a temple. That's what I have been highlighting to you. See what happens. The whole atmosphere in a temple gets deep at your soul level. See, today you are experiencing anything that is only in the senses level. Senses level alli enagutte, your awareness creeps a lot. Some kind of a knowledge gets into you. That's your senses level. And sometimes in the extrasensory level, you will say, it's okay. At least I should know these are the do's in my life. These are don'ts in my life. You have to identify
do's and don'ts. For this, from 2-3 weeks, I have been highlighting you all the principles of the whole principles of a disciple. ಶಿಷ್ಯನ ತತ್ವ 36 ಥರ. ಗುರು ಎಲ್ಲ ಉಪನಿಷತ್ತುಗಳಲ್ಲೂ ನೋಡಿದಾಗ ಈ 36 ತತ್ವಗಳಲ್ಲಿ ಕೆಲವರಲ್ಲಿ 2-3 ತತ್ವಗಳನ್ನ ಅವಲಂಬಿಸುವಾಗಿರುತ್ತೆ, ಕೆಲವು 5-6 ಇರುತ್ತೆ, ಕೆಲವು ಏಕ ಮಾತ್ರ ಒಂದೇ ಒಂದಿರುತ್ತೆ. ಸೊ ದೀಸ್ ಉಪನಿಷದಿಕ್ ಸ್ಟೇಟ್ಮೆಂಟ್ಸ್ ಇಫ್ ಯು ಕ್ಯಾನ್ ಫಾಲೋ, ದೆನ್ ಡೆಫಿನೆಟ್ಲಿ ಸ್ವಲ್ಪ ಅಭಿವೃದ್ಧಿ ಆಗೋಕ್ಕೆ ಶುರುವಾಗುತ್ತೆ. ಈ ಫಸ್ಟು ಏನಾಗುತ್ತೆ ಅಂದಾಗ, ಮೋಸ್ಟ್ ಆಫ್ ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ದ ಲೆವೆಲ್ ಆಫ್ ಇನ್ಫ್ಯಾಚುಯೇಷನ್. ಏನು ಇನ್ಫ್ಯಾಚುಯೇಷನ್? ಹಲವಾರು ಕಲ್ಪನೆ ರೀತಿಯಲ್ಲಿ ಇರುತ್ತೆ. ಅದು ತತ್ವ ಅಲ್ಲ. ಮೋಸ್ಟ್ ಆಫ್ ದಟ್ ಆರ್ ಏಜ್ ಓಲ್ಡ್, ನಾಟ್ ಪ್ರಿನ್ಸಿಪಲ್ಸ್, ಏಜ್ ಓಲ್ಡ್ ಭಾವನಾ. ಯು ಹ್ಯಾವ್ your own gene is incorporated with your own sense of bhavana. ಭಾವನೆಗಳು ಈ ಜನ್ಮದಲ್ಲಿ ಸುಮಾರು ವ್ಯತ್ಯಾಸಗಳು ಬರುತ್ತೆ. ಈ ಭಾವನೆಗಳು ವ್ಯತ್ಯಾಸ ಆದಾಗಲಿಂದಾನೇ ಏನಾಯಿತು ಅಂದರೆ, ಸುಮಾರು ಒಂದು 300-400 ವರ್ಷ ಹಾಗೂ 800 ವರ್ಷ ಹಾಗೂ ಸಾವಿರಾರು ವರ್ಷಗಳಲ್ಲಿ ಸ್ವಲ್ಪ ಫೇಸ್ ಬೈ ಫೇಸ್, ಸ್ಟೆಪ್ ಬೈ ಸ್ಟೆಪ್ ಅದನ್ನೆಲ್ಲ ಏನು ಮಾಡಿದ್ರು, ಜಾತಿ ಅಂತ ಮಾಡಿಬಿಟ್ರು. ಈ ಭಾವನೆಗಳನ್ನ ಏನು ಮಾಡಿದ್ರು, ಒಂದು 100 ವರ್ಷಕ್ಕೊಂದು ಸ್ವಲ್ಪ ಭಾವನೆ ಚೇಂಜ್ ಆಯಿತು, ಅದಾದಮೇಲೆ 200 ವರ್ಷಕ್ಕೆ ಒಂದು ಸಲ ಭಾವನೆ ಚೇಂಜ್ ಆಯಿತು, 300 ವರ್ಷಕ್ಕೆ ಒಂದು ಭಾವನೆ ಚೇಂಜ್ ಆಯಿತು. ಸೊ ಡಿಫರೆಂಟ್ ಫೀಲಿಂಗ್ಸ್ ಚೇಂಜ್ ಆಯಿತು. ದ ಸೊಸೈಟಿ, ದ ಕ್ರಾಸ್ ಸೊಸೈಟಿ, ದೆನ್ ದಿಸ್ ಸೊಸೈಟಿ ಪ್ರಿನ್ಸಿಪಲ್ಡ್ made it dilute those principles in their life. Idu, you should understand how we are formed. ಅದು ಇಂಡಿಯಾ ದೇಶದಲ್ಲಿ ಇದು ತುಂಬ ಪ್ರಾಧಾನ್ಯವಾಗಿರೋದು. ನಮ್ಮಲ್ಲಿ ಇದ್ದಿದ್ದು ಇಂಡಿಯಾ ದೇಶದಲ್ಲಿ ಹಿಂದೂಸು, ಸನಾತನ ಧರ್ಮ, ಅದನ್ನು ಕ್ರಿಶ್ಚಿಯಾನಿಟಿ ಇಲ್ಲ. ಸನಾತನ ಧರ್ಮದಲ್ಲಿ ಏನಿತ್ತು ಅಂದರೆ ಅಷ್ಟೇ ಇತ್ತು ಸನಾತನ ಧರ್ಮ. ಅದಾದಮೇಲೆ ಈ ಪೋರ್ಚುಗೀಸು, ಇದಾದಮೇಲೆ ಈ ಬ್ರಿಟಿಷರ್ಸು, ಅದಾದಮೇಲೆ ಸ್ಪ್ಯಾನಿಷ್, ಈ ರೀತಿ ಇನ್ಫ್ಲೂಯೆನ್ಸಿಂದ ಕೆಲವು ಪ್ರದೇಶಗಳಲ್ಲಿ ಭಾರತೀಯ ಸಂಸ್ಕಾರದಲ್ಲಿ ಇದು ಕಳ್ಬರ್ಕೆ ಆಯಿತು. ಈ ಕಳ್ಬರ್ಕೆ ಆದಾದ್ಮೇಲೆ ನಮಗೆ ಈ ರೀತಿ ಸಾಕಷ್ಟು ನಮ್ಮ ಭಾವನೆಗಳಲ್ಲಿ ಬದಲಾವಣೆ ಆಗ್ತಾ ಬಂತು. ಯಾಕಂದರೆ ಸಂಸ್ಕಾರ ಅನ್ನೋದು ಏನಾಯಿತು, ಸಂಸ್ಕೃತಿಯಾಗಿದ್ದಂಥ ನಮ್ಮ ಜೀವನ, ಇಟ್ ವಾಸ್ ಬೇಸಿಕಲಿ ಟ್ರೆಡಿಷನಲ್ ಬೌಂಡ್ and that was what our dharma stated, and we practiced dharma in those days like that only. ಧರ್ಮಕ್ಕೆ ತಂದಾಗ ಮಾನವ ಧರ್ಮ, ಪ್ರಾಣಿಯ ಧರ್ಮ, ಮನುಷ್ಯ ಧರ್ಮ, ಅಲ್ಲಿ ಒಂದು ಸ್ವಲ್ಪ ಸ್ಪ್ಲಿಟ್ ಆಗ್ತಾ ಬಂತು. ಇಲ್ಲಿ ವಿ ಆರ್ ಟಾಕಿಂಗ್ ಅಬೌಟ್ ದಿ ಆಂಥ್ರಪಾಲಜಿಕಲ್ ಸಿಸ್ಟಮ್ ಆಫ್ ದ ಸೊಸೈಟಿ. ಸೊಸೈಟಿನಲ್ಲಿ ಏನಾಯಿತು, ಈ ರೀತಿ ಕಳ್ಬರಕೆ ಎಲ್ಲ ಆಗಕ್ಕೆ ಶುರುವಾಯಿತು. ಏನಾಯಿತು ಅಂದರೆ ಆಗೆಲ್ಲ ಹೊರದೇಶಕ್ಕೆ ಬರೋರು ಶುರುವಾಯಿತು. ನಮ್ಮ ಒಂದು ಸಂಸ್ಕೃತಿನಲ್ಲಿ ಏನಾಯಿತು, ವಿದ್ಯಾಭ್ಯಾಸಕ್ಕೆ ಏನು ಮಾಡಿದ್ರು, ಅಲ್ಲಿ ಇಲ್ಲಿ ಹೋಗಕ್ಕೆ ಶುರು ಮಾಡಿದ್ರು. ಹಾಗೂ ವೃತ್ತಿಗಾಗಿಸಿ ಹೊರ ದೇಶಕ್ಕಾಗಿ ಹೋಗಿ ವೃತ್ತಿಗಾಗಿ ಸಂಪಾದನೆ ಶುರು ಮಾಡಿದ್ರು. ಆ ಸಂಪಾದನೆ ಶುರು ಮಾಡಿದಾಗ ಎಲ್ಲೆಲ್ಲ ಅವರವರಲ್ಲಿ ಏನಾಯಿತು, ಎಲ್ಲ ಕಳ್ಬರಕೆ ಆಗೋಕ್ಕೆ ಶುರುವಾಯಿತು. ದೇರ್ ವಾಸ್ ಸೋ ಮಚ್ ಆಫ್ ಕ್ರಾಸ್ ರೆಫರೆನ್ಸ್ ಟು ಅವರ್ ಸನಾತನ ಧರ್ಮ. ಇದು ಮೋರ್ ಸೋ ಎಲ್ಲಿ ನಮ್ಮ ಗೋವಾ ಕೊಂಕಣ್ ರೀಜನಲ್ಲಿ ನಮ್ಮಲ್ಲಿ ಕ್ರಿಶ್ಚಿಯನ್ ಧರ್ಮ ಸ್ವಲ್ಪ ಬರಕ್ಕೆ ಶುರುವಾಯಿತು.
ಮಾನವರನ್ನೇ. ಬಟ್ ಮನುಷ್ಯ ಧರ್ಮದಲ್ಲಿ ಏನಾಯಿತು ಅಂದರೆ, ನಮ್ಮ ವೇದ ಪಂಡಿತಗಳು ವೇದಶಾಸ್ತ್ರಗಳೆಲ್ಲ ಆ ಪ್ರದೇಶಗಳಲ್ಲಿ, ಅದು ಮೇಲ್ಪ್ರದೇಶ ಅಂದರೆ ಬೆಟ್ಟ ಪ್ರದೇಶ, ಬೆಟ್ಟದಲ್ಲಿ ಆ ರೀತಿ ಸನಾತನ ಅಷ್ಟೊಂದು ಚೆನ್ನಾಗಿ ಹರಡಕ್ಕಾಗಲಿಲ್ಲ. ಯಾಕೆಂದರೆ ಅವತ್ತಿನ ದಿವಸ there was so much of restrictions of movement because of physical movement and kind of material movement also. ಈ ಮೂವ್ಮೆಂಟಲ್ಲಿ ಏನಾಯಿತು ಅಂದಾಗ, ನಮ್ಮಲ್ಲಿ ಈ ವೆಸ್ಟರ್ನ್ ರೀಜನ್ನು ಹಾಗೂ ಈಸ್ಟರ್ನ್ ಫಿಲಾಸಫಿ ಎರಡು ಮಧ್ಯ ಈ ಬೆಟ್ಟದ ಪ್ರದೇಶ ಇರೋದರಿಂದ ಸ್ವಲ್ಪ ಕಲಬೆರಕೆ ಶುರುವಾಯಿತು. ಆಗೇನಾಯಿತು ಅಂದಾಗ, ಬ್ರಿಟಿಷರ್ಸ್ ಹಾವಳಿ ಎಲ್ಲೆಲ್ಲ ಹೋಯಿತು, ಅಲ್ಲಲ್ಲೆಲ್ಲ ಏನಾಯಿತು ಅಂದರೆ ಕ್ರಿಶ್ಚಿಯನ್ ಧರ್ಮ ಎಸ್ಟಾಬ್ಲಿಷ್ ಆಗ್ತಾ ಬಂತು. ಸೊ ಆದ್ದರಿಂದ 400-500 ವರ್ಷದಿಂದನೂ ಅಲ್ಲಲ್ಲಿ ಪಾಕೆಟ್ಸ್ ಆಫ್ ವೆಸ್ಟರ್ನ್ ಕಲ್ಚರ್ ಶುರುವಾಯಿತು. ದಿಸ್ ವೆಸ್ಟರ್ನ್ ಕಲ್ಚರ್ ಇಸ್ ವಾಟ್ ವಿ ಕಾಲ್ ಇಟ್ ಆಸ್ ದಿ ಆಂಥ್ರೋಪಾಲಜಿಕಲ್ ಸೊಸೈಟಿ ಚೇಂಜ್ಡ್ ಇನ್ ಹಿಂದೂಯಿಸಮ್. ಅಲ್ಲಲ್ಲಿ ಏನಾಯಿತು ಅಂದಾಗ, ಈ ಕರಾವಳಿ ಪ್ರದೇಶಗಳಲ್ಲಿ ಹಾಗೂ ಈ ಕಡೆ ಇರತಕ್ಕಂಥ ಪ್ರದೇಶಗಳಲ್ಲಿ ಎಲ್ಲೆಲ್ಲಿ ಸಮುದ್ರ ಇರುತ್ತೋ, ನಮ್ಮಲ್ಲಿ ಒಂದು ಕಡೆ ಅರೇಬಿಯನ್ ಸಿ, ಇನ್ನೊಂದು ಕಡೆ ಬೇ ಆಫ್ ಬೆಂಗಾಲ್, ಈ ಎರಡು ಸಮುದ್ರ ಮಧ್ಯ ಇರತಕ್ಕಂಥ ನಾವುಗಳು ಏನಾಯಿತು ಅಂದಾಗ ಈ ಸನಾತನ ಧರ್ಮದಲ್ಲಿ ಕಲಬೆರಕೆ ಶುರುವಾಯಿತು. ಆ ಕಲಬೆರಕೆ ಶುರುವಾದಾಗ ಏನಾಯಿತು ಅಂದಾಗ ಈ ರಿಲಿಜನ್ನಲ್ಲಿ ಸ್ವಲ್ಪ ಏಟು ಶುರುವಾಯಿತು. ಯಾವ ಥರ ಶುರು ಆಯಿತು ಅಂದಾಗ, ಈ ಕಡೆ ಸುಮಾರು ಒಂದು ನಡವಳಿಕೆ ಭಾವನೆಗಳು ಚೇಂಜ್ ಆಗ್ತಾ ಬಂದಂಗೆ ಅದಕ್ಕೆ ಬೇಕಾಗಿರೋತಕ್ಕಂಥ ಆಹಾರ, ಅದಕ್ಕೆ ಬೇಕಾಗಿರೋತಕ್ಕಂಥ ಪದಾರ್ಥಗಳು ಅದಕ್ಕೆ ತಕ್ಕಂತೆ ಸೀಮಿತವಾಗಿ ಆಗಲಿಕ್ಕೆ ಶುರುವಾಯಿತು. ಆಹಾರದಲ್ಲಿ ವ್ಯತ್ಯಾಸ ಆಯಿತು, ಬಟ್ಟೆ ಉಡುಪಿನಲ್ಲಿ ವ್ಯತ್ಯಾಸ ಆಯಿತು, ಮಾತಿನ ಶೈಲಿನಲ್ಲಿ ವ್ಯತ್ಯಾಸ ಆಯಿತು. ಇದು ವ್ಯತ್ಯಾಸ ಆಗ್ತಾ ಬಂದಾಗ ಏನಾಯಿತು, ಕಲಬೆರಕೆ ಆಗಿ ಅದೇ ಒಂದು ಸಿಸ್ಟಮ್ ಅಂತ, ಒಂದು ಸೊಸೈಟಿ ಅಂತ ಫಾರ್ಮ್ ಆಯಿತು, ಸಮಾಜ ಅಂತ ಫಾರ್ಮ್ ಆಯಿತು. ಈ ಸಮಾಜದಲ್ಲಿ ಎಲ್ಲೆಲ್ಲ ಕಲಬೆರಕೆ ಆಯಿತು ಅಂದಾಗ ಪ್ರಿಡಾಮಿನೆಂಟ್ಲಿ ಈ ಕಲಬೆರಕೆ ಆಗಿದ್ದೆಲ್ಲ ಎಲ್ಲಿ ಅಂದರೆ ಈ ವೆಸ್ಟರ್ನ್ ಫಿಲಾಸಫಿ ಅನ್ನೋತಕ್ಕಂಥ ವಿಚಾರದಲ್ಲಿ ಬಂದಾಗ ಏನಾಯಿತು ಅಂದಾಗ, ಎಲ್ಲರಿಗೂ ಮನುಷ್ಯನ ಉದ್ದೇಶ, ಮನುಷ್ಯನ ಅಭಿವೃದ್ಧಿ ಮುಖ್ಯ ಆಯಿತು. ಕ್ರಿಶ್ಚಿಯನ್ಸ್ಗೆ ಮನುಷ್ಯನ ಅಭಿವೃದ್ಧಿ ಮುಖ್ಯ ಆಯಿತು. ಆ ಮನುಷ್ಯನ ಅಭಿವೃದ್ಧಿ ಮುಖ್ಯ ಆಗಬೇಕಾದ್ರೆ ಅವನಲ್ಲಿ ಸಹನೆ, ತಾಳ್ಮೆ, ಅನುಕಂಪ ಇರಬೇಕು. ಯಾಕಂದರೆ ಕ್ರಿಶ್ಚಿಯನ್ ಫಿಲಾಸಫಿ ಈಸ್ ಆಲ್ವೇಸ್ ಟೇಕ್ಸ್ ಆನ್ ಮರ್ಸಿ ಆ್ಯಂಡ್ ಕಂಪ್ಯಾಷನ್. ನಮ್ಮಲ್ಲಿ ಮರ್ಸಿ ಕಂಪ್ಯಾಷನ್ ಇಲ್ಲ. ಆದರೆ ಕ್ರಿಶ್ಚಿಯನ್ ಫಿಲಾಸಫಿನಲ್ಲಿ ತುಂಬ ಮರ್ಸಿ, ಎಲ್ಲದಕ್ಕೂ ಶಾಂತಿ, ಎಲ್ಲದಕ್ಕೂ ಸಹನೆಯಿಂದ ಇರಿ, ಎಲ್ಲದಕ್ಕಿಂತನೂ ತಾಳ್ಮೆಯಿಂದ ಇರಿ, ಸಹನೆ, ಪೇಷನ್ಸ್, ಟಾಲರೆನ್ಸ್ ಇದು ಜಾಸ್ತಿ ಬಂತು. ಇದು ಸನಾತನ ಧರ್ಮದಲ್ಲಿ ಯುಗಾಂತರದಿಂದ ಬಂದಂಥ ಈ ಪ್ರಿನ್ಸಿಪಲ್ಲು ವೆಸ್ಟರ್ನ್ ಫಿಲಾಸಫಿನಲ್ಲಿ ಇಲ್ಲಿ ಬಂದವರೆಲ್ಲ ನಾವು ಕಾಡು ಮನುಷ್ಯರು ಅನ್ನೋತಕ್ಕಂಥದ್ದೇನೆ. ನಾವೆಲ್ಲ ಟ್ರೈಬಲ್ಸ್ ಅಕಾರ್ಡಿಂಗ್ ಟು ದ ವೆಸ್ಟರ್ನ್ ಫಿಲಾಸಫಿ, ನಾವೆಲ್ಲ ಕಾಡು ಮನುಷ್ಯರು. ಆದ್ದರಿಂದಾನೆ ಕಾಡು ಮನುಷ್ಯರು ಆದ್ದರಿಂದ ನಮ್ಮ ತಾಳ್ಮೆ, ಸಹನೆ ಅವರಿಗೆ ಸರಿಯಾಗಿ ಗೊತ್ತಾಗಲಿಲ್ಲ. ನಾವು ಹೇಳಿದ್ರೆ ಅಲ್ಲ, ಅಂದರೆ ವೆಸ್ಟರ್ನರ್ಸ್ ಏನು ಮಾಡ್ತಿದ್ರು, ಆ ಬ್ರಿಟಿಷ್ ರಾಜ್ಯದವರು ಮಿಕ್ಕಿದ್ದವರೆಲ್ಲ ಬಂದಾಗ ನಮ್ಮ ಸಹನೆ ತಾಳ್ಮೆನ ದುರುಪಯೋಗ ಪಡ್ಕೊಂಡ್ರು. ಏನು ಹೇಳಿದ್ರು ಈ ಕಾಡು ಜನರು ಕೇಳ್ತಾರೆ ಅಂತ ಹೇಳಿ ನಮ್ಮನ್ನೆಲ್ಲ ಸೆಕೆಂಡ್ ಕ್ಲಾಸ್ ಸಿಟಿಸನ್ಸ್ ಥರ ಟ್ರೀಟ್ ಮಾಡೋಕ್ಕೆ ಶುರು ಮಾಡಿದ್ರು. For more satsangs from Sri Sri Nimishananda Guruji, subscribe to this channel. Click the bell button below to get notifications. Like and share the video and spread the divine message.